ಸ್ನೇಹಿತರೆ ನಮಸ್ಕಾರ. ನಾವು ಕಾರ್ಯಾಂಗ ನ್ಯಾಯಾಂಗ ಅದೇ ರೀತಿ ನಮ್ಮದು ಕೂಡ ಒಂದು ಪತ್ರಿಕಾಂಗ. ಈ ಕಾರ್ಯಾಂಗ ನ್ಯಾಯಾಂಗ ಇದರಲ್ಲಿ ಕಾರ್ಯಾಂಗ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ದಿ ಬುದ್ಧಿ ಹೇಳುವಂಥ ವ್ಯವಸ್ಥೆ ಇರೋ ಅಧಿಕಾರ ಇರೋದು ನ್ಯಾಯಾಂಗ. ಬಂಧುಗಳೇ, ಯಾರಿಗೆ ಹೆದರಲಿಲ್ಲ ಅಂದರೆ ಕರಿಕೋಟ್ಗೆ ಹೆದರ್ತಾರೆ ಈ ಜನ. ಹಾಗಾಗಿ ನಮ್ಮ ಕುಣಿಗಲ್ ತಾಲೂಕು ವಕೀಲರ ಸಂಘದ ಚುನಾವಣೆ ಈ ದಿನ ನಡೆದಿದೆ. ಈ ಚುನಾವಣೆಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಯಾರು ಅಧ್ಯಕ್ಷರಾಗಿದ್ದಾರೆ ಏನು ಎಂಬುದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ಸಿಂಗಯ್ಯನವರು ಅಧ್ಯಕ್ಷರಾಗಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಿದ್ದಾರೆ. ಈಗ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಮೊದಲಿಗೆ ನನ್ನ ಎಲ್ಲ ಸದಸ್ಯರು ಒಪ್ಪಿಕೊಂಡು ಈ ಸಂಘಕ್ಕೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಸಂಘ ಸರಿಸುಮಾರು ಒಂದು 70 ವರ್ಷಗಳಿಂದ ಅಸ್ತಿತ್ವದಲ್ಲೈತೆ. ನಮ್ಮ ವೈಕೆರಾಮಯ್ಯನವರು, ಮುದ್ದನ್ಮೇಗೌಡರು, ಅಂದಾನೆಯವರು, ಹಾಗೆ ಎ ರಂಗಸ್ವಾಮಿ ಅವರು, ಕೆ ಎನ್ ರಾಮಚಂದ್ರಯ್ಯನವರು, ಉಚ್ಚೇಗೌಡರು, ಆಮೇಲೆ ಚಂದ್ರಣ್ಣವರು, ಆಮೇಲೆ ಸಿ ಜಿ ಚಂದ್ರೇಗೌಡರು, ಎಸ್ ಪಿ ಮುದ್ದನ್ಮೇಗೌಡರು, ಇವರ ಆದಿಯಾಗಿ 116 ಜನ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬಂದವರೆ. ಅವರ ಆದಿಯಲ್ಲೇ ಕೂಡ ನಾನು ಕೂಡ ಅವ್ರಿಗೆ ಯಾವುದೇ ಸಂಘಕ್ಕೆ ಗೌರವಕ್ಕೆ ಧಕ್ಕೆ ಬರದಂಗೆ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಅಧ್ಯಕ್ಷರಿಗೆ ಆಯ್ಕೆ ಮಾಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ಒಂದು ಸಂಘಕ್ಕೆ ನಾನು ಆಭಾರಿಯಾಗಿದ್ದೇನೆ. ಏನೇ ಸಂಘದಲ್ಲಿ ಕಾರ್ಯಕ್ರಮ ಇದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ನಾನು ತುಂಬ ವೈಯಕ್ತಿಕವಾಗಿ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮೊದಲಿಗೆ ಕುಣಿಗಲ್ ವಕೀಲರ ಸಂಘಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲನೇ ಬಾರಿಗೆ ನಾನು ಈ ಸಂಘದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಬಹು ಅಂತರಗಳ ಮತಗಳಿಂದ ಗೆಲ್ಲಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಆಭಾರಿಯಾಗಿ ಈ ಸಂಘದ ಗೌರವವನ್ನು ಎತ್ತಿ ಹಿಡ್ಕೊಂಡು ಈ ಸಂಘಕ್ಕೆ ಧಕ್ಕೆ ಬರದಂತೆ ನೋಡಿಕೊಂಡು ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಈ ಸಂಘ ನಡಿಬೇಕು ಅಂತ ಅಂದರೆ ಹಲವಾರು ಹಿರಿಯರ ಮಾರ್ಗದರ್ಶನ ಬೇಕಾಗುತ್ತೆ. ಹಾಗಾಗಿ ಸಂಘದಲ್ಲಿ ಮಾರ್ಗದರ್ಶನ ಕೊಡುವಂಥ ಹಲವಾರು ಹಿರಿಯರಿದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಕುಣಿಗಲ್ನಲ್ಲಿ ಜನವರಿ 16, 1976ರಲ್ಲಿ ವಕೀಲರ ಒಂದು ಸಮೂಹದೊಂದಿಗೆ ವಕೀಲರ ಸಂಘ ಪ್ರಾರಂಭ ಆಯಿತು. ಅಂದಿನಿಂದ ನಾವು ಗೌರವವನ್ನು ಕಾಪಾಡ್ಕೊಂಡು ಬಂದಿದ್ದೇವೆ. ಚುನಾವಣೆ ಮಾಡೋದು ನಮ್ಮ ಎಲ್ಲ ಇರ್ತದೆ. ಚುನಾವಣೆಯಲ್ಲಿ ಯಾರು ಗೆದ್ದಿಲಿ ಸೋಲಿ ನಾವೆಲ್ಲರೂ ಒಂದೇ. ಯಾರೇ ಸೋತಿರಲಿ ಯಾರೇ ಗೆದ್ದಿರಲಿ ಅವರೆಲ್ಲರೂ ನಮ್ಮ ಸಹೋದರರು. ಇಲ್ಲಿ ನಾವು ಯಾವುದೇ ಪೈಪೋಟಿ ಇಲ್ಲದೆ ನಮ್ಮ ಸಹೋದರರಂತಲೇ ನೋಡಿಕೊಂಡು ನಮ್ಮ ಕಾರ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಸಮಾಜದಲ್ಲಿ ತಪ್ಪಾದಾಗ ಆ ತಪ್ಪನ್ನು ತಿದ್ದುವ ಬಗ್ಗೆ ನಾವು ಜಾಗರೂಕತರಾಗಬೇಕು. ಅದೇ ರೀತಿ ಸರ್ಕಾರಕ್ಕೆ, ನ್ಯಾಯಾಂಗಕ್ಕೆ, ಎಲ್ಲ ಸಮುದಾಯಕ್ಕೆ ಒಳ್ಳೆಯ ಹೆಸರು ತರಲಿ ಅಂತೇಳಿ ನಾನು ಆಶಿಸ್ತೇನೆ. ಇವತ್ತು ಗೆದ್ದಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು. ನನ್ನ ಒಂದು ಪ್ರಾರ್ಥನೆ ಅವರಲ್ಲಿ ಇಷ್ಟೇ, ಕುಣಿಗಲ್ ಬಾರ್ ಅಸೋಸಿಯೇಷನ್ ಅದಕ್ಕೆ ಆದಂಥ ಒಂದು ಹೆಸರನ್ನು ಎಲ್ಲ ಕಡೆ ಪಡೆದಿದೆ. ಆ ಹೆಸರನ್ನು ಉಳಿಸಿ ಎಲ್ಲ ವಕೀಲರ ಸಂಘದ ಕಾರ್ಯಗಳನ್ನು ಮಾಡಿ ಎಲ್ಲ ವಕೀಲ ಮಿತ್ರರಿಗೂ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಮತ್ತೊಂದು ಬಾರಿ ಅವರಿಗೆ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ 1-2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. 2025 ಮತ್ತು 26ನೇ ಸಾಲಿಗೆ ನಡೆದಂಥ ಚುನಾವಣೆಯಲ್ಲಿ ನಾನು ಇವತ್ತು ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದ್ದು ಭಾಳ ಶಾಂತಿಯುತವಾಗಿ ಮತ್ತು ನಮ್ಮ ವಕೀಲ ಮಿತ್ರರೆಲ್ಲರೂ ಕೂಡ ಭಾಳ ಶಾಂತಿಯುತವಾಗಿ ಉತ್ತಮವಾದ ಸಹಕಾರ ಕೊಟ್ಟು ಚುನಾವಣೆಯನ್ನು ಮಾಡಿದ್ವಿ. ಈ ಚುನಾವಣೆಯ ಫಲಿತಾಂಶದಲ್ಲಿ ಇವತ್ತು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿ ಸನ್ಮಾನ್ಯ ಸಿಂಗಯ್ಯನವರು, ಕಾರ್ಯದರ್ಶಿಯಾಗಿ ಕೆ ಜಿ ಪ್ರಸಾದ್ರವರು, ಖಜಾಂಚಿಯಾಗಿ ಎಸ್ ಎನ್ ಶಿವಣ್ಣರವರು ಭಾರಿ ಬಹುಮತದಿಂದ ಆಯ್ಕೆಯಾಗಿರ್ತಾರೆ ಅಂತ ಈ ಮೂಲಕ ಘೋಷಣೆ ಮಾಡ್ತಾ, ಮತ್ತು ಮುಂದೆ ಅವರು ಈ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲಿ. 3 ಜನ ಯುವಕರು ಕೂಡ ಎಲ್ಲರೂ ಯುವಕರಿಗೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಭಾಳ ಶ್ರಮಪಟ್ಟು ಅವ್ರನ್ನ ಗೆಲ್ಲಿಸಿದ್ದಾರೆ. ಹಾಗಾಗಿ ಆ ಶ್ರಮಕ್ಕೆ ತಕ್ಕನಾದ ಪ್ರತಿಫಲವನ್ನು 3 ನೀಡಲಿ ಅಂತ ಹೇಳಿ, ಮತ್ತು ಎಲ್ಲ ಹಿರಿಯ ಮತ್ತು ಕಿರಿಯ ಯುವಕರಿಗೆ ಎಲ್ಲರಿಗೂ ಕೂಡ ಒಂದು ಗೌರವವನ್ನು ಕೊಟ್ಟು ಸಂಘವನ್ನು ಮುನ್ನಡೆಸಲಿ ಅಂತ ಹೇಳಿ ಅವ್ರಿಗೆ ಆಶಿಸಿ ನಾನು ಮಾತು ಮುಗಿಸ್ತೇನೆ. ಇವತ್ತೇನು ಚುನಾವಣೆ ನಡೆದಿದ್ದು ಧರ್ಮ ಮತ್ತು ಅಧರ್ಮ, ಜನಗಳು ಅವ್ರಿಗೆ ಯಾವ್ದು ಬೇಕಾಗಿದೆ ಆ ಧರ್ಮದಲ್ಲಿ ಇರ್ತಕ್ಕಂಥದ್ದನ್ನು ಆರಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಎಲ್ಲಿ ಕುರುಕ್ಷೇತ್ರದಲ್ಲಿ ಯಾವ ಧರ್ಮ ಗೆಲ್ತದೋ ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಸಿಂಗಯ್ಯನವ್ರನ್ನ ಆರಿಸ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಯುವಕ ಇದ್ದಾನೆ, ಏನಾದರೂ ಕೆಲಸ ನಿರೀಕ್ಷೆಗೆ ಮೀರಿ ಮಾಡಬಲ್ಲ.
ಹಿಂದೆ ನಾನು ಕೂಡ ಹಲವಾರು ತಪ್ಪು ಮಾಡಿದ್ದೀನಿ. ಈಗ ನಾನು ಅದು ಕ್ಷಮೆ ಯಾಚಿಸ್ತೀನಿ, ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ಕೊಂಡಿದ್ದಾರೆ. ಅದನ್ನು ಧಾರಾಳವಾಗಿ ನಮ್ಮ ಮತದಾರರು ಮನಸ್ಸಿ ಸಿಂಗೈನವ್ರನ್ನ 30 ಮತಗಳ ಅಂತರದಿಂದ ಗೆಲ್ಲಿಸಿ ಮತ್ತು ಈ ನ್ಯಾಯಾಲಯಕ್ಕೆ ಏನೇನು ಕಾರ್ಯಕಲಾಪಗಳು ಆಗಬೇಕು, ಕೆಲಸ ಕಾರ್ಯಗಳಾಗಬೇಕು ಅವೆಲ್ಲ ಮಾಡ್ತೀನಿ ಅಂತ ಹೇಳಿದರೆ ಅದೊಂದು ಎಚ್ಚರಿಕೆ ಗಂಟೆ. ಯಾರಾಗಲಿ ನಾನು ಅಂತ ಓದ್ತಕ್ಕಂಥದ್ದೆಲ್ಲ ಸದಸ್ಯರ ಪರವಾಗಿ ಯಾರು ಭಾವನೆಗಳಿಗೆ ಸ್ಪಂದಿಸ್ತಾರೋ ಅಂಥವ್ರಿಗೆ ಗೆಲುವಿದೆ. ಈ ಸಂಘದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡಿಕೊಂಡು ಜನಗಳ ನಾಡಿ ಮಿಡಿತಕ್ಕೆ ಸದಸ್ಯರ ಭಾವನೆಗಳಿಗೆ ಸ್ಪಂದಿಸೋ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಏನಿದೆ ಅದೆಲ್ಲ ಆಗಲೇಬೇಕಾಗ್ತದೆ ತ್ವರಿತವಾಗಿ. ಆ ಆಂಜನೇಯ ವಿರುದ್ಧ ಹೋದವರಿಗೆ ಮುಂದಿನ ಕೂಡ ಅವ್ರಿಗೆ ಸೋಲು ಖಚಿತ ಅಂತ ನಾನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಮತ್ತು ನಾವೇನು 5 ಎಕರೆ ಕೋರ್ಟ್ ಕಲಾಪಗಳು 5 ಎಕರೆ ಜಮೀನೆಲ್ಲ ಕೇಳ್ತಾ ಇದ್ದೀವಿ, ಅವೆಲ್ಲ ಮುಂದೆ ನಿಂತು ಹೋರಾಟ ಮಾಡಬೇಕು. ನೀವು ಇದೇ ರೀತಿ ನಡ್ಕೊಂಡ್ರೆ ನಮ್ಮ ಭಾವನೆಗಳು ಸ್ಪಂದಿಸ್ತಾ ಇದ್ದರೆ ಮುಂದಿನ ಬಾರಿಗೆ ಅವ್ರು ಬರ್ತಕ್ಕಂಥವ್ರಿಗೂ ಸೋಲಾಗುತ್ತೆ. ಎಲ್ಲ ಸದಸ್ಯರ ಭಾವನೆಗಳಿಗೆ ಸ್ಪಂದಿಸಿ ಸಿಂಗೈನವರು ಹೆಚ್ಚಿನ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಸಂಘದ ಬೈಲವನ್ನು ಅಳವಡಿಸಿಕೊಂಡು ಪದಾಧಿಕಾರಿಗಳು ಅವರ ಕರ್ತವ್ಯವನ್ನು, ಹಕ್ಕು ಮತ್ತು ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಖಂಡಿತ ನಮ್ಮ ಸಂಘದ ಎಲ್ಲ ಸದಸ್ಯರು ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂದರೆ ಸುಮಾರು ವರ್ಷಗಳಿಂದ ನಮ್ಮ ಸಂಘದ ಬೈಲವನ್ನು ಸರಿಯಾಗಿ ನಾವು ಅಡಾಪ್ಟ್ ಮಾಡಿಕೊಂಡು ಕಾರ್ಯಗತ ತಂದಿಲ್ಲ. ಅದನ್ನು ಸರಿ ಮಾಡಿಕೊಂಡು ದಯಮಾಡಿ ಪದಾಧಿಕಾರಿಗಳು ಈ ನಿರ್ದೇಶಕರನ್ನ ಆಯ್ಕೆ ಮಾಡಿ ಪ್ರತಿಯೊಂದು ಮೀಟಿಂಗ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಎಲ್ಲ ಒಂದು ಸಭೆ ಸಮಾರಂಭನ ವಕೀಲರ ಹಿತವನ್ನು ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ನೋಡಿದ್ರಲ್ಲ, ಇವತ್ತು ಕುಣಿಗಲ್ ತಾಲೂಕು ವಕೀಲರ ಸಂಘದ ಮುಂಭಾಗದಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಕೇವಲ ಇವತ್ತೊಂದು ದಿನಕ್ಕೆ ಈ ಸಂಭ್ರಮಾಚರಣೆ ಸೀಮಿತ ಆಗೋದು ಬೇಡ, ಪ್ರತಿದಿನ ಹೀಗೆ ಇರಲಿ. ವಕೀಲರ ಯಾವುದೇ ಎಲ್ಲ ಸಮಸ್ಯೆಗಳಿಗೂ ಸಂಘ ಸ್ಪಂದಿಸಬೇಕು ಅಂತ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬಂಧುಗಳೇ, ಈ ಎಲ್ಲ ವಿಚಾರಗಳ ಸಮಸ್ಯೆ ಅಥವಾ ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.